ಬಸ್ ನಿಲ್ದಾಣದ ನವೀಕರಣ ಕಾಮಗಾರಿಯ ವೇಳೆ ಚಾಲನೆ ಕೊಡುವಂತಹ ವೇಳೆಯಲ್ಲಿಯೇ ಬೀಗರ ಜಗಳ ಉಂಟಾಗಿದೆ. ಇದು ದಾವಣಗೆರೆಯಲ್ಲಿ ನಡೆದಿರುವಂತಹ ಬೀಗರ ಜಗಳ. ಇದು ದಾವಣಗೆರೆ ಹಳೆಯ ಬಸ್ ನಿಲ್ದಾಣದ ನವೀಕರಣ ಕಾಮಗಾರಿಗೆ ಚಾಲನೆಯನ್ನ ಕೊಡಲಾಗ್ತಾ ಇತ್ತು. ವೇದಿಕೆ ಮೇಲೆಯೇ ಮಾವ ಅಳಿಯ ನಡುವೆ ವಾಕ್ಸಮರ ಉಂಟಾಗಿದೆ. ಯಾಕೆ ಮಾವ ಅಳಿಯ ವಾಕ್ಸಮರ ಉಂಟಾಯಿತು ಅಂದ್ರೆ ಇಬ್ಬರು ಕೂಡ ರಾಜಕೀಯ ನಾಯಕರು. ಶಾಸಕ ಶಾಮನೂರು ಶಿವಶಂಕರಪ್ಪ ಹಾಗೆ ಸಂಸದ GM ಸಿದ್ದೇಶ್ವರ್ ವೇದಿಕೆ ಮೇಲೆಯೇ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡಿದ್ದಾರೆ. ಶಾಸಕನು ಹೌದು, ಅವರು ಸಂಸದರು ಕೂಡ ಹೌದು, ಇಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಂಡಿದ್ದಾರೆ. ನರೇಂದ್ರ ಮೋದಿ ಅವರು ಫ್ರಾನ್ಸ್ ಒಪ್ಪಂದ ಕೊಟ್ಟು ಮಾಡಿದ್ರು. ನರೇಂದ್ರ ಮೋದಿ ಏನಾಗಿದೆ ಶಾಮನೂರು ಶಿವಶಂಕರಪ್ಪ ಮಕ್ಕಳು ಹಿಂಗಲ್ಲ ಕಾಂಗ್ರೆಸ್ ಏನಿರಲಿಲ್ಲ. ಯಾರು ಕೆಲಸವನ್ನು ಮಾಡಿದ್ರೆ ಅವ್ರನ್ನ ನಾವು ಶ್ಲಾಘನೆ ಮಾಡಬೇಕು, ನಮ್ಮ ಕರ್ತವ್ಯ. ಅದನ್ನ ಹೇಳಿದ್ರೆ ನಾವು ಏನ್ ಮಾಡ್ಬೇಕು ನಾವು. ಹಿಂದೆ ಈ ರೋಡ್ ಹೊಡೆಬೇಕಾದ್ರೆ ಹಿಂಗ ಇಲ್ಲ, ರೋಡ್ ಹೊಡೆಯಕ್ಕೆ ತಪ್ಪದು. ಮೂರ್ ಸರಿ ಕರೆದ್ರು ಬರಲ್ಲ ರೋಡ್ ಹೊಡೆಯೋ ವಿಷಯಕ್ಕೆ. ಹೊಡೆಸ್ತಾರೆ ಯಾರು? ನಾನು ಬಂದಿದ್ದೆ, ನಿಮ್ ಕೈಲಿ ಆಗಲ್ಲ, ಸುಮ್ಮನೆ ನಾನು ಧೈರ್ಯ ಮಾಡಿ ಹೊಡೆಸ್ತಾರೆ. ತಪ್ಪು ಸತ್ಯವಾದ ವಿಷಯ ಮಾತಾಡ್ಬೇಕು ಯಾವಾಗಲೂ. ಅವರು ಮಾತಾಡ್ತಾರೆ ನೀವು ಆ ಕಡೆ ಮಾತಾಡ್ತೀನಿ, ಈ ಕಡೆ ಮಾತಾಡೋದು ಯಾರು ಮಾತಾಡ್ಬೇಡ್ರಿ. ಇವತ್ತು ಎಲ್ಲ ಮಂತ್ರಿಗಳು ಮಾಡ್ತಾರೆ, ನಾವು ಮಾಡಿದ್ವಿ ಅಂತಂದ್ರೆ ನಾವು ನರೇಂದ್ರ ಮೋದಿ ಅವರು ಫ್ರಾನ್ಸ್ ಒಪ್ಪಂದ ಕೊಟ್ಟು ಮಾಡಿದ್ರು. ನರೇಂದ್ರ ಮೋದಿ ಏನಾಗಿದೆ ಶಾಮನೂರು ಶಿವಶಂಕರಪ್ಪ ಮಕ್ಕಳು ಹಿಂಗಲ್ಲ ಕಾಂಗ್ರೆಸ್ ಏನಿರಲಿಲ್ಲ. ಯಾರು ಕೆಲಸವನ್ನು ಮಾಡಿದ್ರೆ ಅವ್ರನ್ನ ನಾವು ಶ್ಲಾಘನೆ ಮಾಡಬೇಕು, ನಮ್ಮ ಕರ್ತವ್ಯ. ಅದನ್ನ ಹೇಳಿದ್ರೆ ನಾವು ಏನ್ ಮಾಡ್ಬೇಕು ನಾವು. ಹಿಂದೆ ಈ ರೋಡ್ ಹೊಡೆಬೇಕಾದ್ರೆ ಹಿಂಗ ಇಲ್ಲ, ರೋಡ್ ಹೊಡೆಯಕ್ಕೆ ತಪ್ಪದು. ಮೂರ್ ಸರಿ ಕರೆದ್ರು ಬರಲ್ಲ ರೋಡ್ ಹೊಡೆಯೋ ವಿಷಯಕ್ಕೆ. ಹೊಡೆಸ್ತಾರೆ ಯಾರು? ನಾನು ಬಂದಿದ್ದೆ, ನಿಮ್ ಕೈಲಿ ಆಗಲ್ಲ, ಸುಮ್ಮನೆ ನಾನು ಧೈರ್ಯ ಮಾಡಿ ಹೊಡೆಸ್ತಾರೆ. ತಪ್ಪು ಸತ್ಯವಾದ ವಿಷಯ ಮಾತಾಡ್ಬೇಕು ಯಾವಾಗಲೂ. ಅವರು ಮಾತಾಡ್ತಾರೆ ನೀವು ಆ ಕಡೆ ಮಾತಾಡ್ತೀನಿ, ಈ ಕಡೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಿದು ಬೀಗರ ಜಗಳ ಅಂತ ವೇದಿಕೆ ಮೇಲೆ ಇಬ್ರು ಇದ್ರು, ಅಳಿಯ ಇದ್ರು, ಮಾವ ಇದ್ರು,
ಅಲ್ಲಿ ಬೇರೆ ಬೇರೆದೇ ಮಾತನಾಡ್ತಾ ಇದ್ರು, ರಾಜಕೀಯದ ವಿಚಾರವಾಗಿ ಕೂಡ ಮಾತನಾಡ್ತಾ ಇದ್ರು, ಒಂದಷ್ಟು ಕಾಮಗಾರಿಗಳ ವಿಚಾರವನ್ನು ಕೂಡ ಮಾತನಾಡ್ತಾ ಇದ್ರು. ಏನು ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳ ಶುರು ಆಯಿತು ಅಲ್ಲಿ ಬಸವರಾಜ್? ಈಗೇನು ಏನು ಇಷ್ಟರಲ್ಲಿ ಲೋಕಸಭೆ ಚುನಾವಣೆ ಬರಲಿದೆ. ಹೆಚ್ಚಾಗಿ ದಾವಣಗೆರೆ ದಿನನಿತ್ಯ ಏನಂದ್ರೆ ಈ ಸ್ಮಾರ್ಟ್ ಸಿಟಿ ಯೋಜನೆ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ಕೆಲ ಯೋಜನೆ ಆಗಿರ್ಬೋದು, ಈಗ ನಿರಂತರವಾಗಿ ಕೆಲ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ನಡೀತಿದೆ. ಇವತ್ತು ಕೂಡ ಏನು ಹೊಸ ಬಸ್ ನಿಲ್ದಾಣ ನವೀಕರಣಕ್ಕೆ ಒಂದು ಕಾಮಗಾರಿ ಒಂದು ಚಾಲನೆ ನೀಡ್ತಕ್ಕಂಥ ಕಾರ್ಯಕ್ರಮ ಇದ್ದು, ಸ್ಥಳೀಯ ಶಾಸಕರು ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ ಮತ್ತು ಸಂಸದರು ಬಿಜೆಪಿ ಸಂಸದರ GM ಸಿದ್ದೇಶ್ವರ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವಿಶೇಷವಾಗಿ ಏನು ಹೆಚ್ಚಾಗಿ ನಾವು ರಾಜ್ಯ ಸರ್ಕಾರದಿಂದ ಅನುದಾನಗಳನ್ನು ತಂದಿದ್ದೇವೆ ಮತ್ತು ಕೇವಲ ನೀವು ಬರೀ ಮೋದಿ ಅಂತ ಹೊಗಳ್ಕೊತ ತಿರುಗ್ತಾ ಇದ್ದೀರಾ, ನೀವೇನ್ ಮಾಡಿದ್ರಿ ಹೇಳಿ ಅಂತಕ್ಕಂಥ ಒಂದು ಮಾತನ್ನು ಫಸ್ಟ್ ಸವಾಲನ್ನ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ಹಾಕಿದಾಗ, ನಾವು ಏನು ಕೇಂದ್ರ ಸರ್ಕಾರದಿಂದ ಏನ್ ತಂದಿದೀವಿ ಅದನ್ನ ನಾವು ಹೇಳ್ಕೊಳ್ತೀವಿ, ನಿಮ್ಮದು ನೀವು ಹೇಳ್ಕೊಳ್ಳಿ ಅಂತಕ್ಕಂಥ ಅವರು ಅದಕ್ಕೆ ತಿರುಗು ಉತ್ತರವನ್ನು ಕೊಟ್ಟರು. ಅವರು ಹೇಳಿ ಅಂದ್ರೆ ಏನೋದು GM ಸಿದ್ದೇಶ್ ಅವರು MP ಅವರು. ಅದಾದ ನಂತರ ನಿರಂತರವಾಗಿ ಇಬ್ಬರ ನಡುವೆ ಮಾತಿನ ಒಂದು ಏನು ಪ್ರಶ್ನೆ ಮತ್ತು ಆರೋಪ ಪ್ರತ್ಯಾರೋಪ ನಡೀತು. ದಾವಣಗೆರೆ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಮತ್ತು ಮಕ್ಕಳು ಮಾತ್ರ ಕಾಂಗ್ರೆಸ್ ಮಾತ್ರ ಅಲ್ಲ, ನಾವು ಕೂಡ ಇದೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಏನು GM ಸಿದ್ದೇಶ್ ಅವರು ಹೇಳಿದ್ರು. ಹೀಗಾಗಿ ಇಬ್ಬರ ನಡುವೆ ಮಾವ ಅಳಿ ಇವ್ರ ಸಂಬಂಧದಲ್ಲಿ ಮಾವ ಅಳಿ ಅಂದ್ರೆ ಅಂತೇಳಿ ಪ್ರಸಿದ್ಧಿ ಆದವರು. ಇವರು ಬಿಜೆಪಿ ಸಂಸದರು. ಕಳೆದ ಲೋಕಸಭಾ ಚುನಾವಣೆ ಕಳೆದ 30 ವರ್ಷಗಳಿಂದ ಈ ಎರಡೂ ಕುಟುಂಬಗಳ ನಡುವೆ ಕೂಡ ಈ ಎರಡೂ ಕುಟುಂಬ ಸದಸ್ಯರ ನಡುವೆನೇ ಈ ಚುನಾವಣೆ ನಡೀತಾ ಇರೋದು. ಕಾಂಗ್ರೆಸ್ ಇಂದ ಶಾಮನೂರು ಶಿವಶಂಕರಪ್ಪ ಕುಟುಂಬ ಮತ್ತು ಈ ಬಿಜೆಪಿಯಿಂದ GM ಸಿದ್ದೇಶ್ವರ ಕುಟುಂಬ. ಈ 33 ದಶಕಗಳಿಂದ ಈ ರೀತಿಯಾದ ಒಂದು ಚುನಾವಣೆ ವೇಳೆಯಲ್ಲಿ ಹಿಂಗ ಆರೋಪ ಪ್ರತ್ಯಾರೋಪ ಬರುತ್ತೆ. ಚುನಾವಣೆ ಆದ ನಂತರ ಇಂಥ ಯಾವ ಆರೋಪ ಪ್ರತ್ಯಾರೋಪ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರಲ್ಲ. ಅದು ಒಂದು ತೋರಿಕೆಗಾಗಿ ಮಾಡ್ತಾರೆ ಅಂತಕ್ಕಂಥ ಮಾತು ಕೂಡ ದಾವಣಗೆರೆಯಲ್ಲಿ ಕೇಳಿ ಬರ್ತಿದೆ. ಈ ಚುನಾವಣೆ ಸಂದರ್ಭದಲ್ಲಿ ಈಗ ಆರೋಪ ಪ್ರತ್ಯಾರೋಪಗಳು ನಿರಂತರವಾಗಿ ನಡೀತಾ ಇವೆ ಅಂತ ಹೇಳ್ಬೋದು. ಆನಂದ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.